ನಮಸ್ತೆ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಪ್ರತಿ ದಿವಸ ಧ್ಯಾನ ಅನ್ನೋದು ಒಬ್ಬರು ಮಾಡಿದ್ರೆ ಸಿನ್ಸಿಯರ್ ಆಗಿ, ಸೀರಿಯಸ್ ಆಗಿ, ಕೆಲವೊಂದು ತಿಂಗಳಲ್ಲಿ ಇಲ್ಲಾಂದ್ರೆ ಕೆಲವೊಂದು ವರ್ಷಗಳಲ್ಲಿ ಅವರ ಕಾಯಿಲೆಗಳಾಗ್ಲಿ ಕರ್ಮಗಳಲ್ಲಿ ಒಂದೊಂದು ನಿಧಾನಕ್ಕೆ ಹೀಲ್ ಆಗುತ್ತದೆ. ಬಟ್ ಯಾರೊಬ್ಬರು ಧ್ಯಾನ ಶುರು ಮಾಡ್ತಾರೋ ಇನಿಷಿಯಲ್ ಡೇಸ್ ಅಲ್ಲಿ, ಇನಿಷಿಯಲ್ ತಿಂಗಳಲ್ಲಿ ತುಂಬಾ ಸಿನ್ಸಿಯರ್ ಆಗಿ, ಸೀರಿಯಸ್ ಆಗಿ ಮಾಡ್ತಾರೋ, ಕೆಲವೊಂದು ಝೂಮ್ಗಳು, ಸ್ಟೇಜ್ಗಳು, ಪ್ರೋಗ್ರಾಮ್ಸ್ ಬಂದ್ಮೇಲೆ ಕಾರ್ಯಕ್ರಮಗಳು ಜಾಸ್ತಿ ಕೊಡೋ ಮೇಲೆ ದೃಷ್ಟಿ ಜಾಸ್ತಿ ಆಗಿ ಸಾಧನೆಯನ್ನು ಕಡಿಮೆ ಮಾಡುತ್ತೆ. ಎಷ್ಟೇ ಬ್ಯುಸಿ ಆಗಿದ್ರು, ಎಷ್ಟೇ ನಾವು ಗ್ರೂಪ್ಸ್ ಕ್ರಿಯೇಟ್ ಮಾಡಿದ್ವು, ಎಷ್ಟೇ ಓಡಾಡ್ತಾ ಇದ್ವಿ, ಪ್ರಚಾರ ಮಾಡ್ತಾ ಇದ್ವಿ, ಇದೆಲ್ಲ ಓಕೆ. ಬಟ್ ಸಾಧನೆ ಅನ್ನೋದು ಕಡಿಮೆ ಮಾಡಬಾರ್ದು. ನಾವು ಸಾಧನೆ ಮಾಡಿಲ್ಲ ಅಂದ್ರೆ ನಮ್ಮ ಶಕ್ತಿ ಇನ್ನೂ ಹೆಚ್ಚು ಹೆಚ್ಚು ಪ್ರೋಗ್ರಾಮ್ಸ್, ಹೆಚ್ಚೆಚ್ಚು ಪ್ರಾಜೆಕ್ಟ್ಸ್, ಹೆಚ್ಚೆಚ್ಚು ಜನನ ನಾವು ಫೇಸ್ ಮಾಡೋದು ಸಾಧ್ಯ ಆಗತ್ತೆ. ಸಾಧನೆ ಅನ್ನೋದಕ್ಕೆ ಮುಖ್ಯತ್ವ ಕೊಡಬೇಕು. ನಾವು ಧ್ಯಾನ ಸಾಧನೆ ಅನ್ನೋಕ್ಕೆ ಮುಖ್ಯತ್ವ ಕೊಡಬೇಕು. ಆಂಧ್ರಲ್ಲಿ ನಾನು ಕೆಲವೊಬ್ಬ ಸೀನಿಯರ್ ಮಾಸ್ಟರ್ಸ್ ಹತ್ರ ತುಂಬಾ ಕ್ಲೋಸ್ ಆಗಿ ಅವ್ರ ಹತ್ರ ನಾನು ಧ್ಯಾನ ಕಲಿತು ಎಷ್ಟೋ ಜ್ಞಾನ ತಗೊಂಡಿದ್ವಿ. ಅವರೆಲ್ಲ 25, 30, 35 ವರ್ಷ, 40 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದಾರೆ. ಇವಾಗ್ಲೂ ಡೈಲಿ ಅವರು ಮ್ಯೂಸಿಕ್ ಹಾಕೊಂಡು ಡೈಲಿ 1 hour 2 hours ಧ್ಯಾನ ಮಾಡ್ತಾರೆ. ಟೈಮ್ ಸಿಕ್ಕರೆ ಸಾಕು ಮ್ಯೂಸಿಕ್ ಹಾಕ್ಬಿಟ್ಟು ಧ್ಯಾನದಕ್ಕೆ ಕೂತ್ಕೊ. 1 ವರ್ಷ 2 ವರ್ಷ ಮಾತಾಡಿ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಝೂಮ್ ಸ್ಟಾರ್ಟ್ ಮಾಡಿ, ಇವರು ಗ್ರೇಟ್ ಆದ್ಮೇಲೆ, ನೆಟ್ವರ್ಕ್ ಜಾಸ್ತಿ ಆದ್ಮೇಲೆ ಸಾಧನೆ ಕಡಿಮೆ ಮಾಡ್ಬಿಡ್ತಾರೋ. ಅದು ಮಾಡಬಾರ್ದು. ನಾವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಇಲ್ಲ. ಗೇಮ್ ಅಲ್ಲಿ ನಾವು ಒಂದು ಸ್ಪೋರ್ಟ್ಸ್ ಅಲ್ಲಿ ಒಬ್ಬ ಎಕ್ಸ್ಪರ್ಟ್ ಇದಾರಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ಮ್ಯೂಸಿಕ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ಮಾಸ್ಟರ್ ಆಗಿದ್ರು ಅವರು ಕೊನೆ ತನಕ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ಇದಕ್ಕೆ ಎಂಡ್ ಇಲ್ಲ. ಹಂಗಾಗಿ ಸ್ವಲ್ಪ ದಿವಸ ಆದ್ಮೇಲೆ, ಸ್ವಲ್ಪ ತಿಂಗಳ ಆದ್ಮೇಲೆ ನಮಗೆ ಸಾಧನೆ ಸಾಕು ಅನ್ನೋದು ಅನ್ಸ್ಕೋಬಾರದು. ಸಾಧನೆ ಮಾಡ್ತಾ ಇರ್ಬೇಕು. ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ನಾನು 903 ಜನನ್ನ ಈಜಿಪ್ಟ್ಗೆ ಕರ್ಕೊಂಡು ಹೋಗಿದ್ದೀನಿ. ಅಲ್ಲಿ ಮೇಲೆ ಕಿಂಗ್ಸ್ ಚಾಂಬರ್ ಅಲ್ಲಿ ಒಂದು 45 ಜನಕ್ಕೆ ಜಾಗ ಇರುತ್ತೆ, ಆರಾಮಾಗಿ ಕುತ್ಕೊಂಡು ಧ್ಯಾನ ಮಾಡೋಕೆ. ಸೊ ಅವರೆಲ್ಲ ನಾ ಕರ್ಕೊಂಡು ಹೋಗಿದ್ದೀನಿ. 10 ನಿಮಿಷ ಕುತ್ಕೊಂಡು 2-3 ಜನ ಆ ಪಿರಮಿಡ್ ಇಂದ ಕೆಳಗೆ ಹೋಗ್ಬಿಟ್ರು. ನನಗೆ ಆಶ್ಚರ್ಯ ಆಯ್ತು. ಈ ಟ್ರಿಪ್ಗೆ ಎಲ್ಲರೂ ಬರೋದೇ ಅಲ್ಲಿ ಕಿಂಗ್ಸ್ ಚೇಂಬರ್ ಅಲ್ಲಿ ಧ್ಯಾನ ಮಾಡೋಕೆ. ಮತ್ತೆ ಒಂದು 5-10 ನಿಮಿಷದಲ್ಲಿ ಇವ್ರು ಯಾಕೆ ಹೋಗ್ಬಿಟ್ರು ಅಂದ್ರೆ 2 ವಿಷಯ. ಒಂದು, ಅವ್ರಿಗೆ ಅಲ್ಲಿ ಸೌಕರ್ಯ ಇಲ್ಲ, ಚೇರ್ಗಳಿಲ್ಲ, ಆರಾಮಾಗಿ ಕುತ್ಕೊಂಡು ಧ್ಯಾನ ಮಾಡಬೇಕು, ಈ ಸೌಕರ್ಯಗಳಿಲ್ಲ. ಅದು ಅವ್ರ ಮೈಂಡ್ ಅಲ್ಲಿ ಓಡಾಡ್ತಾ ಇದೆ, ನಾನು ನೋಡಿದ್ದೀನಿ. ಎರಡನೇದು, ಅವರು ಝೂಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲಾ ದೇಶಗಳಿಂದ ಎಲ್ಲರನ್ನು ಕರಿತಾ ಇದ್ದಾರೆ, ಧ್ಯಾನ ಪ್ರಚಾರ ಮಾಡ್ತಾ ಇದ್ದಾರೆ. ಬಟ್ ಸಾಧನೆ ಇಲ್ಲ. ಸಾಧನೆ ಯಾರು ಮಾಡಲ್ವೋ ಅವರು ಧ್ಯಾನ ಸಾಧನೆಗೆ ಇಂಪಾರ್ಟೆನ್ಸ್ ಕೊಡಲ್ಲ. ಬರೀ ಸ್ಪೀಚ್ಗಳು, ಬರೀ ಮಾತುಗಳು, ಕಾನ್ಸೆಪ್ಟ್ಸು, ಹೆಸರುಗಳು, ಇದರಲ್ಲೇ ಹೋಗ್ಬಿಡ್ತಾರೋ. ಅದು ಈಗೋ ಡೆವಲಪ್ ಆಗುತ್ತದೆ, ಗ್ರೌಂಡಿಂಗ್ ಆಗಕ್ಕೆ ಸಾಧ್ಯ ಆಗಲ್ಲ. ಏನೇ ಆದ್ರೂ, ಎಷ್ಟೇ ಬ್ಯುಸಿ ಆದ್ರೂ, ಎಷ್ಟೇ ಯಜ್ಞಗಳು ಮಾಡಿದ್ರು, ಝೂಮ್ಸ್ ಇದ್ರು, ಯೂಟ್ಯೂಬ್ ಇದ್ರು, ನೀವು ಸಾಧನೆ ಮಾಡಿಲ್ಲ ಅಂದ್ರೆ ನಿಮ್ಮ ಮಾಸ್ಟರಿ ಲೆವೆಲ್ ಸ್ಲೈಡ್ ಆಗ್ತಾನೆ ಬರುತ್ತೆ. ಧ್ಯಾನ ಸಾಧನೆ ಇದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್. ಕೆಲವೊಬ್ಬರು ನೋಡ್ತಾ ಇದ್ದೀನಿ, ಆ ಕರ್ಮಗಳು ಹೋಗ್ತಾ ಇರೋ ಟೈಮಲ್ಲಿ ತುಂಬಾ ತಡಿಬೇಕು. ಶರೀರದಲ್ಲಿ ಎಷ್ಟೋ ನೋವುಗಳು ಬರುತ್ತೆ. ಇದೇನು ಧ್ಯಾನ ಮಾಡಿದ್ರೆ ಎಲ್ಲ ಹೋಗ್ತೀನಿ ಅಂತ ಹೇಳಿದ್ರು, ಇದೆಲ್ಲ ಬರ್ತಾ ಇದೆ ಅಂತ ಕೆಲವೊಬ್ಬರಿಗೆ ಡೌಟ್ಸ್ ಇದೆ. ನನ್ನ ಹತ್ರ ತುಂಬಾ ಜನ ಕೇಳ್ತಾ ಇದ್ರು, ನಾಡಿ ಪ್ರಕ್ಷಾಳನ ಆಗ್ಬೇಕು ಅಂತ. ಯಾವಾಗ ಈ ನಾಡಿ ಪ್ರಕ್ಷಾಳನ ಆಗುತ್ತೋ, ನಮ್ಮ ಶರೀರ ಒಳಗೆ ಇರೋದೆಲ್ಲ ಕಳೆದೋಯ್ತೋ, ಬೇರೆಯೊಬ್ಬರದು ಸ್ವಲ್ಪ ನಮಗೆ ಅಟ್ರಾಕ್ಟ್ ಆಗ್ತಾನೆ ಇರುತ್ತದೆ. ನಮ್ಗೆ ಬೇಡ ಅಂದ್ರೂ ಅದು ಆಗ್ತಾನೆ ಇರುತ್ತದೆ. ಪ್ರತಿ ದಿವಸ ನಾವು ಒಂದು ಝೂಮ್ ಆಗ್ಲಿ, ಫಿಸಿಕಲ್ ಆಗ್ಲಿ ನಾವು ಮೀಟ್ ಮಾಡ್ತಾ ಇದ್ರೆ ಏನೋ ಒಂದು ನಮ್ಮ ಮೇಲೆ ಬೀಳುತ್ತಾ ಇರುತ್ತೆ. ನಾವು ಶುದ್ಧಿ ಮಾಡ್ಕೋಬೇಕು. ನಾವು ಸಾಧನೆ ಮಾಡಿ ಅದರಿಂದ ನಾವು ಹೊರಗೆ ಬರ್ತಾ ಇರಬೇಕು. ಇಲ್ಲ ಅಂದ್ರೆ ಅದೆಲ್ಲ ಸೇರ್ಕೊಂಡು ಮತ್ತೆ ಅದು ನಿಮಗೆ ಹಾನಿ ಮಾಡುತ್ತದೆ. ಸಾಧನೆ ಮಾಡಿಲ್ಲ ಅಂದ್ರೆ ಯು ಆರ್ ಡಿಕ್ಲೈನಿಂಗ್ ಅಂತ ನಾನು ಹೇಳ್ತೀನಿ. ಪತ್ರಿಜಿ ಗುರುಗಳನ್ನು ಯಾವಾಗ ಟೈಮ್ ಸಿಗ್ತಾನೋ ಅವ್ರು ಸಾಧನೆ ಮಾಡ್ತಾ ಇದ್ರು. ನಾನು ನೋಡ್ತಾ ಇರ್ತೀನಿ. ಕಾರಲ್ಲಿ ಕೂತ್ಕೊಂಡು ಅವಾಗ ಧ್ಯಾನ ಮಾಡ್ತಾನೆ ಇರ್ತಾರೆ. ಸ್ವಲ್ಪ ಟೈಮ್ ಫ್ಲೂಟ್ ನುಡಿಸ್ತಾರೆ, ಸ್ವಲ್ಪ ಟೈಮ್ ಹಂಗೆ ಧ್ಯಾನದಲ್ಲಿ ಕುತ್ಕೊಳ್ತಾರೆ. ಸಾಧನೆ ಮಾಡಬೇಕು. ಇದು ಯಾವಾಗ ತಲೆಗೆ ಹೋಗುತ್ತೆ ಅಂದ್ರೆ, ನಾನು ಒಬ್ಬ ವಿದ್ಯಾರ್ಥಿ, ಸೀನಿಯರ್ ವಿದ್ಯಾರ್ಥಿ, ಬಟ್ ವಿದ್ಯಾರ್ಥಿ ಅನ್ನೋದು ಇರಬೇಕು. ನಾನು ಮಾಸ್ಟರ್ ಆಗ್ಬಿಟ್ಟಿದ್ದೀನಿ ಅಂತ ಅಹಂಕಾರ ಬಂದ್ಬಿಡುತ್ತೆ. ಸಾಧನೆ ಅನ್ನೋದು ಕಡಿಮೆ ಮಾಡ್ತಾರೆ. 3 ವಿಷಯಗಳು ಯಾವಾಗ್ಲೂ ನೆನಪಿಟ್ಕೋಬೇಕು. ಗುರುಗಳು ನನ್ಗೆ ಹೇಳಿರೋದು ಏನಂದ್ರೆ, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಧ್ಯಾನ ಅಂದ್ರೆ ನಿಮ್ಮ ಸಾಧನೆ, ಸ್ವಾಧ್ಯಾಯ ಅಂದ್ರೆ ಪುಸ್ತಕ, ಸಜ್ಜನ ಸಾಂಗತ್ಯ ಅಂದ್ರೆ ಈಗ ನಡೀತಾ ಇದೆ ನೋಡಿ, ಇದು ಸಜ್ಜನ ಸಾಂಗತ್ಯ. ಇವಾಗ ಬೆಳಗ್ಗೆ ಒಂದು ಬುಕ್ ಕಂಪ್ಲೀಟ್ ಮಾಡಿದ್ದೀನಿ ನಾನು. 5 pages ಅಲ್ಲ, ಒಂದು ಕಂಪ್ಲೀಟ್ ಬುಕ್ ಕಂಪ್ಲೀಟ್ ಮಾಡಿದ್ದೆ. ಪ್ರತಿ ದಿವಸ 1, 2, 3 ಬುಕ್ಸ್ ಕಂಪ್ಲೀಟ್ ಮಾಡಬೇಕು. ಎಷ್ಟು ವರ್ಷದಿಂದ ಸಾಧನೆ ಮಾಡ್ತಾ ಇದ್ದೀನಲ್ವಾ, ಇವತ್ತೇನ್ ಮಾಡಿದೀನಿ,
ಇವತ್ತು ನಾನು ಟಚಲ್ಲಿ ಇದ್ದೀನಿ. ಇವತ್ತು ಒಂದು ಬುಕ್ ಕಂಪ್ಲೀಟ್ ಮಾಡಿದ್ದೀನಿ, ತುಂಬಾ ಖುಷಿ ಆಯ್ತು. ಆಮೇಲೆ ನನಗೆ ಈ ಬುಕ್ ನಾನು ಕಂಪ್ಲೀಟ್ ಮಾಡೋ ಟೈಮು ಇಡೀ ಪ್ರಪಂಚ ಮಲಗ್ತಾ ಇದ್ದಾರೆ. ಆ ಟೈಮಲ್ಲಿ ನಾನು ಬುಕ್ ಓದ್ಬಿಟ್ಟು ಆ ಕೆಪಾಸಿಟಿ ಡೆವಲಪ್ ಮಾಡ್ಕೊಂಡಿದ್ದೀನಿ. ಫಾಸ್ಟ್ ರೀಡಿಂಗ್ ಅನ್ನೋದು ನಾನು ಡೆವಲಪ್ ಮಾಡ್ಕೊಂಡಿದ್ದೀನಿ. ಯಾವಾಗ ಸ್ಕೂಲ್ ಕಾಲೇಜ್ ಟೈಮಿಂದಾನೇ ನಾನು ಡೆವಲಪ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಎಲ್ಲರೂ ಒಂದ್ ದಿವಸ 4 ದಿವಸ ತಗೊಳ್ಳೋದು ನಾನು 1 ಅವರಲ್ಲಿ ಓದ್ತೀನಿ. ಆ ಡೆವಲಪ್ಮೆಂಟ್ ಮಾಡೋಕೆ ಏನ್ ಟ್ರೈನಿಂಗ್ಸ್ ಇದೆ ನಾವು ತಗೋಬೇಕು. ಸ್ಪೀಡ್ ರೀಡಿಂಗ್ ಆಗಲಿ, ಸ್ಪೀಡ್ ರೈಟಿಂಗ್ ಆಗಲಿ ನಾವು ಡೆವಲಪ್ ಮಾಡ್ಕೋಬೇಕು. ಅವಾಗ ಟೈಮು ಎಷ್ಟು ನಾವು ಸೇವ್ ಮಾಡ್ಕೋಬಹುದು. ಸರ್ಫೇಸ್ ರೀಡಿಂಗ್ ಅಂತ ಇದೆ, ಗೂಗಲ್ ಸರ್ಚ್ ಮಾಡಿ. ನಿಮ್ಮ ಮಕ್ಕಳಿಗೆ ಹೇಳಿ, ಸರ್ಫೇಸ್ ರೀಡಿಂಗು, ಫಾಸ್ಟ್ ರೈಟಿಂಗು ಇವೆರಡಿದ್ರೆ ಟೈಮ್ ತುಂಬಾ ಇರುತ್ತೆ ಅವ್ರ ಹತ್ರ. ಎಕ್ಸಾಮ್ ಅಲ್ಲಿ ಟೈಮ್ ಸಿಗ್ತಾ ಇಲ್ಲ, ಎಲ್ಲರೂ ಅದೇ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನಾನು ನನ್ನ ಸ್ಕೂಲಲ್ಲಿ ಒಬ್ಬ ಹುಡುಗನ್ ನೋಡಿದ್ದೀನಿ 2 ಅವರ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ಒಂದು ಗಂಟೆ ಸುಮ್ಮನೆ ಕೂತ್ಕೊಳ್ತಾರೆ. ಯಾಕಂದ್ರೆ ಎಕ್ಸ್ಪ್ರೆಸ್ ತರ ಬರೀತಾನು, ಟಾಪ್ ರ್ಯಾಂಕರ್. ಬೇರೊಬ್ರು ಚೆನ್ನಾಗಿ ಓದ್ತಾರೋ, ನಿಧಾನಕ್ಕೆ ಬರಿತಾ ಇರ್ತಾರೋ, ಯಾವಾಗ್ಲೂ ಟಾಪ್ಗೆ ಬರೋಕೆ ಆಗಲ್ಲ. ಯಾಕಂದ್ರೆ ಅವ್ರಿಗೂ 1 ಗಂಟೆ ಟೈಮ್ ಎಕ್ಸ್ಟ್ರಾ ಬೇಕಿತ್ತು, ಬಟ್ ಅವರು ಕೊಡಲ್ಲ. 3 ಗಂಟೆ ಎಕ್ಸಾಮು 3 ಗಂಟೆ ಅಲ್ಲೇ ಆಗ್ಬೇಕು, 4 ಗಂಟೆ ಯಾರು ಕೊಡ್ತಾರೆ? ಸಾಧನೆ ಮಾಡ್ತಾ ಇರಬೇಕು. ಇಲ್ಲ ಅಂದ್ರೆ ಒಂದು ಚಾಕ್ ಇದೆ, ಅದನ್ನ ಶಾರ್ಪ್ ಮಾಡ್ತಾ ಇರಬೇಕು. ಇಲ್ಲ ಅಂದ್ರೆ ತರಕಾರಿ ಕಟ್ ಮಾಡೋಕೆ ಆಗಲ್ಲ. ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಶಾರ್ಪ್ನೆಸ್ ಹೋಗುತ್ತದೆ. ನಾವು ಧ್ಯಾನ ಹೇಳ್ತಾ ನಾವು ಸಾಧನೆ ಮಾಡಿಲ್ಲ ಅಂದ್ರೆ ನಮ್ಮ ಮಾಸ್ಟ್ರಿ ಲೆವೆಲು ಕಡಿಮೆ ಆಗ್ತಾ ಬರುತ್ತೆ. ಅದೇನ್ ಗೊತ್ತಾಗುತ್ತೆ, ಜನ ನಿಮ್ಮ ಹತ್ರ ಬಂದ್ರೇನೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಯಾರ ನಮ್ಮ ಹತ್ರ ಬಂದ್ರೆ ಆ ಎನರ್ಜಿ ಅವರು ಫೀಲ್ ಮಾಡಬೇಕು. ನಾವೊಂದು ಫೌಂಟೇನ್ ತರ ಎಕ್ಸಸ್ ಎನರ್ಜಿ ಇರಬೇಕು ನಮ್ಮ ಹತ್ರ. ಆ ಸಾಧನೆ ಮಾಡ್ತಾ ಇರಬೇಕು, ಯಾವಾಗಲೂ ಆನಂದ ಸ್ಥಿತಿಯಲ್ಲಿ ಇರಬೇಕು. ನಮ್ಮನ್ನು ನಾವು ಸುದ್ದಿ ಮಾಡ್ಕೊಳ್ತಾ ಇರಬೇಕು. ಇವತ್ತು ನಾನು ಒಂದು ಬುಕ್ ಕಂಪ್ಲೀಟ್ ಮಾಡಿದ್ದೀನಿ. ಒಂದೊಂದು ದಿವಸ ನಾನು 2-3 ಬುಕ್ಸ್ ಕಂಪ್ಲೀಟ್ ಮಾಡ್ತೀನಿ ಒಂದೇ ದಿವಸದಲ್ಲಿ. ಆ ಕೆಪಾಸಿಟಿ ನಾವು ಡೆವಲಪ್ ಮಾಡ್ಕೋಬೇಕು. 1-2 ಪೇಜ್ ನೋಡೋದಲ್ಲ, ಬುಕ್ಸೇ ನಾವು ಕಂಪ್ಲೀಟ್ ಮಾಡಬೇಕು. ಇದು ನಮ್ಮ ಲೈಫು ಪ್ರತಿಯೊಬ್ಬರನ್ನ ಇನ್ಸ್ಪೈರ್ ಮಾಡಬೇಕು. ಆ ಇನ್ಸ್ಪಿರೇಷನ್ ನೀವು ಕೊಟ್ಟರೆ ಸಾಕು. ಅವ್ರ ಸಾಧನೆ ಅವ್ರು ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ನೀವೇ ಸಾಲ್ವ್ ಮಾಡ್ಕೋಬೇಕು. ಡೈಲಿ ಒಂದು 4-6 ಜನ ಕೌನ್ಸಿಲಿಂಗ್ಗೆ ಬರ್ತಾ ಇದ್ದಾರೆ. ಒಬ್ಬೊಬ್ಬರ ಹತ್ರ ಮಾತಾಡ್ತಾ ಅವ್ರವ್ರ ಲೈಫ್ ಹೆಂಗಿದೆ, ಅವ್ರು ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ, ಎಲ್ಲಿ ಅವ್ರು ಸಿಕ್ಕಾಕೊಂಡಿದ್ದಾರೆ, ಪ್ರತಿಯೊಂದು ನನಗೆ ಅರ್ಥ ಆಗ್ತಾನೆ ಇದೆ. ಕಾಮನ್ ಫ್ಯಾಕ್ಟರ್ ಏನು ಅಂದ್ರೆ ಸಿನ್ಸಿಯರ್ ಮೆಡಿಟೇಟರ್ಸ್ ಅಂತ. ಸಿನ್ಸಿಯರ್ ಆಗಿ ಧ್ಯಾನ ಮಾಡ್ತಾ ಇಲ್ಲ. ಒಂದೊಂದು ಸತಿ ಶರೀರ ಸಹಕರಿಸಲ್ಲ, ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ, ಶರೀರಕ್ಕೆ ಕಷ್ಟ ಇದೆ, ಆದ್ರೂ ಕುತ್ಕೋಬೇಕು. ಅದು ಆಗ್ತಾ ಇಲ್ಲ ಅನ್ನೋರಿಗೆ ನಾನು ಬೇರೆ ಸಲಹೆ ಕೊಡ್ತಾ ಇದ್ದೀನಿ. ಅದರಿಂದ ಅವರು ಜಾಸ್ತಿ ಸಾಧನೆ ಮಾಡೋಕೆ ಸಾಧ್ಯ ಆಗ್ತಾ ಇದೆ. ಬಟ್ ಕುತ್ಕೊಳ್ಳೋಕೆ ಆಗ್ತಾ ಇದೆ, ಏನೋ ಒಂದು ಕಾರಣ ಹುಡುಕಿ ನಾವು ಸಾಧನೆ ಮಾಡಿಲ್ಲ ಅಂದ್ರೆ ಬದಲಾವಣೆ ಅನ್ನೋದು ಬರಲ್ಲ. ಬದಲಾವಣೆ ಅನ್ನೋದು ಬರಬೇಕು. ನಾನು ಸುಮಾರು ಒಂದು 2 ವರ್ಷದಿಂದ ಪ್ರತಿ ಸೆಷನ್ ಅಲ್ಲಿ ಕನ್ನಡ ಮಾತಾಡ್ತಾನೆ ಇದೆ. ಇದು ನನ್ನ ಅಭ್ಯಾಸ. ಕೆಲವೊಂದು ಪದಗಳು ನನ್ನ 2 ವರ್ಷ ಮುಂಚೆ ವಿಡಿಯೋ ನೋಡಿದ್ರೆ ಇವತ್ತು ನೋಡಿದ್ರೆ ಎಷ್ಟೊಂದು ಡಿಫರೆನ್ಸ್ ಇದೆ. ಯಾಕೆ? ಅಭ್ಯಾಸ. ಕೇಳಬೇಕು. ಯಾರಾದ್ರು ಮಾತಾಡ್ತಾ ಇದ್ರೆ ನಾನು ಆ ಪದಗಳಲ್ಲಿ ನೋಡ್ತಾ ಇರ್ತೀನಿ. ಓ, ಈ ಪದ ಕರೆಕ್ಟ್ ಮಾಡ್ಕೋಬೇಕು, ಇಲ್ಲಿ ಪಾಸ್ ಕೊಡಬೇಕು, ಇಲ್ಲಿ ಆ ಉಚ್ಚಾರಣೆ ಸರಿಯಾಗಿ ಮಾತಾಡಬೇಕು. ಇದೆಲ್ಲ ಹೆಂಗ್ ಬಂದಿದೆ ನನಗೆ? ಅಬ್ಸರ್ವೇಷನ್ ಮಾಡ್ತಾ ಇರಬೇಕು, ಪರ್ಫೆಕ್ಷನ್ ಮಾಡ್ತಾ ಇರಬೇಕು. ಇದು ಯಾವಾಗ ಬರುತ್ತೆ ಅಂದ್ರೆ ನಾನೊಂದು ವಿದ್ಯಾರ್ಥಿ ಅಂತ ನೀವು ಇದ್ರೆ ಮಾತ್ರನೇ ಬರುತ್ತೆ. ನನಗೆಲ್ಲ ಗೊತ್ತಾಗಿದೆ, ನಾನು ಗ್ರೇಟ್ ಅಂತ ಅನ್ಕೊಂಡಿದ್ರೆ ನಿಮ್ಮ ಲರ್ನಿಂಗ್ ಅನ್ನೋದು ಅಲ್ಲಿ ಸ್ಟಾಪ್ ಆಗ್ಬಿಡುತ್ತೆ. ಲರ್ನಿಂಗ್ ಅನ್ನೋದು ಯಾವಾಗ್ಲೂ ಸ್ಟಾಪ್ ಆಗ್ಬಾರದು. ಅದು ಕಂಟಿನ್ಯೂಸ್ ಪ್ರಾಸೆಸ್, ಕೊನೆ ಶ್ವಾಸ ತನಕ ಇರಬೇಕು. ಒಂದು ಸ್ಟೇಜ್ ಬಂದ್ಮೇಲೆ ನೆಕ್ಸ್ಟ್ ಹೋಗ್ತಾ ಇರಬೇಕು. ಅದನ್ನು ಮೇಂಟೈನ್ ಮಾಡಬೇಕು, ಕೆಳಗೆ ಬರಲೇಬಾರದು. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.